ಹಾಯ್ ಫ್ರೆಂಡ್, ಎಲ್ಲ ಹೇಗಿದ್ದೀರಿ ಫ್ರೆಂಡ್? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್, ಇವತ್ತು ಅವರೆಕಾಳು ಹುಳಿ ಮಾಡೋಣ ಅಂತ ನೋಡಿ. ನಾನು ಹಾರಕ್ದಕ್ಕಿ ಅನ್ನ, ಮುದ್ದೆ, ಅವರೆಕಾಳು ಹುಳಿ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೆ. ಈಗ ಇನ್ನೇನು ಅವರೆಕಾಳು ಸೀಸನ್ನು ತುಂಬಾ ಶುರುವಾಗಿದೆ. ಅವರೆಕಾಳು ಬರ್ತಾ ಇದೆ. ಫ್ರೆಶ್ ಆಗಿತ್ತು. ನಾನು ಹೊರಗಡೆ ಹೋಗಿದ್ದೆ, ನೋಡಿದೆ, ತುಂಬ ಚೆನ್ನಾಗಿತ್ತು, ತೊಗೊಂಬಂದೆ. ಅದಕ್ಕೆ ಇವತ್ತು ಅವರೆಕಾಳು ಹುಳಿ ಮಾಡಿದೆ. ಬೇಗನೆ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನು ಮೊದಲಿಗೆ ನೋಡಿ ಮುದ್ದೆ ಮಾಡ್ಕೊಂಡಿದ್ದೀನಿ, ಅರಕ್ತಿಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ, ಅವರೆಕಾಳು ಹುಳಿ ಮಾಡ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದೆ. ಮುದ್ದೆ ಸೂಪರಾಗಿತ್ತು. ಈ ಚಳಿಗಾಲಕ್ಕಂತೂ ಅವರೆಕಾಳಲ್ಲಿ ವೆರೈಟಿ ಮಾಡ್ಕೋಬೋದು. ನೋಡಿ, ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಒಂದು ಬಟ್ಲು, ಹಾಗೆ ಸಾಂಬಾರು ಪುಡಿ, ರುಚಿಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಸಾಂಬಾರು ಪುಡಿ ನಾನು 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ 1 ಸ್ಪೂನು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು 2 ಟೊಮೊಟೊ ಹಣ್ಣು, ನಿಮ್ಗೆ ಯಾವ ಟೊಮೊಟೊ ಹಣ್ಣು ಬೇಕೋ ಹಾಕ್ಕೊಳ್ಳಿ. ನಾಟಿ ಟೊಮೊಟೊ ಆಗಲಿ, ಇದಾಗಲಿ, ಯಾವುದಾದ್ರೂ ಹಾಕ್ಕೊಳ್ಳಿ. ಆಪಲ್ ಆಗಲಿ, ನಾಟಿ ಆಗಲಿ, ಎರಡರಲ್ಲಿ ಯಾವ್ದು ಬೇಕೋ ಹಾಕ್ಕೊಳ್ಳಿ. ನಾನು ಆಪಲ್ ಟೊಮೊಟೊ ಹಾಕಿದೆ 2. ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಒಂದು 1/4 ಭಾಗದಷ್ಟು ಈರುಳ್ಳಿ ರುಬ್ಬಕ್ಕೆ ಹಾಕಿ ಮಸಾಲೆ ರುಬ್ಬಿಟ್ಕೊತೀನಿ. ಮಸಾಲೆ ರುಬ್ಬಿಟ್ಕೊಂಡ ನಂತರ ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ನಲ್ಲ ಕುಕ್ಕರು, ಅದು ಎಣ್ಣೆ ಬಿಸಿ ಆಗಿದೆ. ಬನ್ನಿ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಆದಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದೆ, ಅದನ್ನು ಕೂಡ ಹಾಕ್ಬಿಡ್ತೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಹಾಗೆ ಒಂಚೂರು ಹಿಂಗೆ ಹಾಕ್ಕೊಂಬಿಡಿ, ಯಾಕೆ ಹಸಿ ಕಾಳಲ್ವ, ಹಾಗಾಗಿ ಹಿಂಗೆ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ ಮತ್ತು ಅಸಿಡಿಟಿ ಆಗಲ್ಲ ಅಂತ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್ ಮಾಡಿದ ನಂತರ ನಾನು ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಈ ಒಗ್ಗರಣೆ ಜೊತೆ ಸೇರಿಸ್ಕೊತೀನಿ. ಕರಿಬೇವಿನ ಸೊಪ್ಪು, ಒಂದು ಟೊಮೊಟೊ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತೀನಿ, ಅದು ಬೇಗ ಸಾಫ್ಟ್ ಆಗಲಿ ಅಂತ. ಟೊಮೊಟೊ ಸ್ವಲ್ಪ ಬೇಗ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಉಪ್ಪು ಹಾಕಿದೆ ಒಂದು ಕಾಲು ಚಮಚದಷ್ಟು. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಎಲ್ಲ ಸಾಫ್ಟ್ ಆಗಿದೆ ಈರುಳ್ಳಿ ಟೊಮೊಟೊ. ಬನ್ನಿ ಅವರೆಕಾಳು ಬಿಡಿಸಿಟ್ಕೊಂಡಿದೆ, ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿದೆ ಕಾಳು. ಹಾಕಿದೆ, ಅದನ್ನು ಹಾಕಿ ಒಂದು ಆಲೂಗಡ್ಡೆನೂ ಕೂಡ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿ, ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ. ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಚ್ಚಬೇಕಂದ್ರೆ ಹೆಚ್ಚು ಹಾಕ್ಕೊಳ್ಳಿ, ನನಗೊಂದು ಸಾಕು, ಹಾಗಾಗಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಒಂದು ಆಲೂಗಡ್ಡೆ ಹಾಕಿದ ನಂತರ ಈಗ 2 ಎಳೆ ಬದನೆಕಾಯಿ ಕಟ್ ಮಾಡಿ ಅದನ್ನು ಕೂಡ ತೊಳೆದು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹಸಿ ವಾಸನೆ ಹೋಗಲಿ ತರಕಾರಿನಲ್ಲಿರೋದು. ಹೋದ ನಂತರ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಬಿಡೋಣ. ಆಯ್ತು, ಇವಾಗ ಮಸಾಲೆ ಹಾಕೋಣ. ನೋಡಿ, ಮಸಾಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಮಸಾಲೆ, ಸಾಂಬಾರು ರುಚಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಆಗಿದೆ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನಿವಾಗ ನೀರು ಸೇರಿಸ್ಕೊತೀನಿ. ನಿಮಗೆ ಹದ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ಚಪಾತಿ, ಮುದ್ದೆ, ರೊಟ್ಟಿ ಎಲ್ಲ ತಿನ್ಬೋದು ಇದರಲ್ಲಿ. ಅನ್ನಕ್ಕಂತೂ ಸೂಪರಾಗಿರುತ್ತೆ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಅವರೆಕಾಳು ಹುಳಿ. ಈ ಅವರೆಕಾಳು ಸೀಸನ್ ಬಂದರೆ ವೆರೈಟಿಯಾಗಿ ಮಾಡ್ಕೋಬೋದು ನಾವು. ಅವರೆಕಾಳು ಉಸ್ಲಿ ಅಂತೆ, ಬೇಳೆ ಸಾಂಬಾರು, ಬೇಳೆ ಉಪ್ಪಿಟ್ಟು, ಬೇಳೆ ರೊಟ್ಟಿ, ನಾನಾ ಥರ ಮಾಡ್ಬೋದು. ಬೇಳೆ ಮಿಕ್ಸ್ಚರು. ನೋಡಿ, ಇವಾಗ ನಾನು ಹದ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು 2 ವಿಷಿಲ್ ಬರ್ಸ್ಕೊತೀನಿ. ಕೇವಲ ಎಲ್ಲ ರೆಡಿ ಇದ್ದರೆ 10 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಅವರೆಕಾಳು ರೆಡಿ ಇದ್ದರೆ ಮನೆಯಲ್ಲಿ ಸುಲಿದಿಟ್ಕೊಂಡಿದ್ರೆ 10 ನಿಮಿಷ ಸಾಕು. ನೋಡಿ, ಇವಾಗ ನಾನು 2 ವಿಷಿಲ್ ಬರ್ಸ್ಕೊಂಡಾಗಿದೆ. ನೋಡಿ, ಇವಾಗ 2 ವಿಷಿಲ್ ಬರ್ಸಿದ್ದೀನಿ. ಬನ್ನಿ ನೋಡೋಣ ಸಾಂಬಾರು ಹೇಗಾಗಿದೆ ಅಂತ. ಘಮ ಅಂತ ಇದೆ ಸಾಂಬಾರು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಸಾಂಬಾರು. ಅದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಬಿಟ್ರಂತೂ ಇನ್ನೂ ರುಚಿ ಅದ್ಭುತವಾಗಿರುತ್ತೆ. ಬನ್ನಿ ಫ್ರೆಂಡ್, ನಾನು ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೆ, ಸರ್ವ್ ಮಾಡ್ಕೊಳ್ಳೋಣ ಮುದ್ದೆನ. ಬನ್ನಿ ಮಧ್ಯಾಹ್ನದ ಊಟ ಮಾಡೋಣ ಎಲ್ಲರೂ. ನೋಡಿ, ಇವಾಗ ಮುದ್ದೆ, ಅವರೆಕಾಳು ಸಾಂಬಾರು ಮತ್ತು ಹಾರಕ್ದಕ್ಕಿ ಅನ್ನ, ಇಷ್ಟೇ ನಾನು ಇವತ್ತಿನ ಮಧ್ಯಾಹ್ನದ ಊಟ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ಮೊದಲೇ ಬಂದು ನಿಮಗೆ ತಲುಪುತ್ತೆ. ನೀವೇ ಮೊದಲು ನೋಡ್ಬೋದು. ನೋಡಿ, ಮುದ್ದೆ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ, ಊಟ ಮಾಡ್ತೆ. ವಾವ್, ಸೂಪರಾಗಿತ್ತು. ಓಕೆ ಫ್ರೆಂಡ್, ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಹೋಗ್ಬರಲಾ?